ಕಾಂಕ್ರೀಟ್ ಮಿಕ್ಸರ್ ಲಾರಿ ಚಾಲಕನ ಅವಾಂತರಕ್ಕೆ 1 ವರ್ಷ 8 ತಿಂಗಳ ಪುಟ್ಟ ಬಾಲಕ ನರಳಿ ಪ್ರಾಣ ಬಿಟ್ಟಿರುವಂಥದ್ದು HL ಪೊಲೀಸ್ ಠಾಣೆಯ ಕುಂದಲಹಳ್ಳಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ. ನಡೆದಂಥ ಘಟನೆ ಏನು ನಡೀತು, ಆ ಘಟನೆ ನಡೆದಂತಹ ಮನೆಯಲ್ಲಿದ್ದೀನಿ. ಏನು ಗಮನಿಸ್ಬೋದು, ಮನೆಯ ಗೋಡೆಯ ಅವಶೇಷ ಬಿದ್ದು ಇಲ್ಲಿ ಮನೆಯಿಂದ ಹೊರಗಡೆ ಬಂದು ಮಗು ಏನೋ ಆಟ ಆಡ್ತಾಯಿತ್ತು. ತಕ್ಷಣ ಮನೆಯಿಂದ ಹೊರಗಡೆ ಬಂದ ಕೂಡಲೇ ತಾಯಿ ಆ ಮಗುವನ್ನು ಎತ್ಕೊಂಡು ಬರೋದಕ್ಕೆ ಬರ್ತಾಳೆ. ಅಷ್ಟರಲ್ಲೇ ಇಲ್ಲಿ ಬಿದ್ದಿರುವಂತಹ ಇಷ್ಟು ಏನು ಮನೆಯ ಗೋಡೆ ಏನಿದೆ, ಆ ಗೋಡೆಯ ಅವಶೇಷ ಬಿದ್ದು ಮಗು ಮೃತಪಟ್ಟಿರುವಂಥದ್ದು. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ಥಳೀಯರೆಲ್ಲ ಸೇರಿಕೊಂಡು. ಅಷ್ಟರಲ್ಲಾಗಲೇ ಮಗು ಮೃತಪಟ್ಟಿದ್ದಾರೆ ಅಂತ ಹೇಳಿ ವೈದ್ಯರು ಹೇಳಿರುವಂಥದ್ದು. ಆ ತಂದೆ ತಾಯಿಯ ಗೋಳಾಟವನ್ನು ಕೇಳೋದಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಗೋಳಾಡ್ತಿರುವಂಥದ್ದು. ಸಿದ್ದಪ್ಪ ಹಾಗೆಯೇ ಲಾವಣ್ಯ ದಂಪತಿಯ ಒಬ್ಬನೇ ಪುತ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಯಿತು ಅಂಥೇಳಿ. ಇದೇ ಒಂದು ಒಟ್ಟಾರೆ ರೀತಿ ಇರುವಂತಹ ಮನೆ ಏನಿದೆ, ಈ ಮನೆಯಲ್ಲಿ ಇಬ್ಬರು ಸಿದ್ದಪ್ಪ ಜೊತೆ ಲಾವಣ್ಯ ದಂಪತಿಗಳು ವಾಸ ಇರ್ತಿದ್ರು. ಸಂಜೆ ನವೆಂಬರ್ 7ರಂದು ಸಂಜೆ ಸುಮಾರು 3:11ಕ್ಕೆ ಸರಿಯಾಗಿ ಇದೇ ಒಂದು ರಸ್ತೆಯಲ್ಲಿ ಮುಂಭಾಗದಲ್ಲಿರುವಂಥ ಒಂದು ಹೊಸ ನಿರ್ಮಾಣ ಹಂತದ ಕಟ್ಟಡ ಇದೆ. ಆ ಕಟ್ಟಡದ ಕಾಮಗಾರಿ ನಡೀತಾ ಇತ್ತು. ಅದನ್ನು ಮೋಲ್ಡಿಂಗ್ ಹಾಕುವಂಥ ಕೆಲಸ ಕೂಡ ನಡೀತಾ ಇತ್ತು. ಅಲ್ಲಿ ಕೆಲಸವನ್ನು ಮುಗಿಸಿದಂತಹ ಅದೇ ಕಾಂಕ್ರೀಟ್ ಮಿಕ್ಸರ್ ಇದೇ ಮಾರ್ಗವಾಗಿ ಬರುತ್ತೆ. ಇದೇ ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಈ ಮನೆಗೆ ವೈರಿಂಗನ್ನು ಮಾಡಿರ್ತಾರೆ. ವೈರಿಂಗ್ ಮಾಡಿದಂತಹ ಒಂದು ವೈರ್ ಏನಿದೆ ಅದು ಮೇಲ್ಭಾಗದಲ್ಲಿ ಇರುತ್ತೆ. ಮೇಲ್ಭಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಂಕ್ರೀಟ್ ಮಿಕ್ಸರ್ನ ಚಾಲಕ ಅದನ್ನು ಗಮನಿಸೋದಿಲ್ಲ, ಅದಕ್ಕೆ ಕ್ಲೀನರ್ ಕೂಡ ಇರೋದಿಲ್ಲ. ಈ ವೇಳೆಯಲ್ಲಿ ಆ ಕಾಂಕ್ರೀಟ್ ಮಿಕ್ಸರ್ ಏನಿದೆ ಅದಕ್ಕೆ ವೈರ್ ತಗಲುತ್ತೆ. ವೈರ್ ತಗಲಿದ ನಂತರದಲ್ಲಿ ವೈರಿಂಗ್ ಮಾಡೋದಕ್ಕೆ ಒಂದು ಪೋಲನ್ನು ಏನು ಹಾಕಿದ್ದಾರೆ, ಅದು ಕೆಳಗಡೆ ಬಿದ್ದಿತ್ತಲ್ಲ, ಅದೇ ಒಂದು ಪೋಲ್ ಮೇಲ್ಭಾಗದಲ್ಲಿ ಇರುತ್ತೆ. ಅದು ಎಳೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆ ಪೋಲ್ ಜೊತೆಗೆ ಆ ಗೋಡೆ ಏನಿದೆ, ಆ ಗೋಡೆ ಕೂಡ ಸಂಪೂರ್ಣವಾಗಿ ಕೆಳಗಡೆ ಬಿದ್ದು ಮಗು ಮೃತಪಟ್ಟಿರುವಂಥದ್ದು. ಈಗ ನಮ್ಮೊಟ್ಟಿಗೆ ಘಟನೆ ಏನು ನಡೀತು ಅದನ್ನು ಕಣ್ಣಾರೆ ಕಂಡಂತ ತೋರಿದ್ದಾರೆ. ಅಮ್ಮ, ಏನಾಯಿತು ಅಂತೀರಿ ಆ ಸಂದರ್ಭದಲ್ಲಿ ಎಕ್ಸಾಕ್ಟಾಗಿ? ಸರ್, ಲಾರಿ ಬಂತು, ಗಾಡಿಗಳ ಅಡ್ಡ ಇದೆ ಅಂದ್ಬಿಟ್ಟು ಸ್ವಲ್ಪ ಸೈಡ್ ಗಾಡಿ ತಗೊಂಡ್ರು. ಅವ್ರು ಲಾರಿ ಮೇಲೆ ವೈರ್ ಸಿಕ್ಕಾಕೊಂಡಿದೆ, ವೈರ್ ಕಿತ್ತು ಬಂದ್ಬಿಟ್ಟು ಮಗು ಮೇಲೆ ಬಿದ್ದಿದೆ ಸರ್. ವೈರ್ ಬಿದ್ದಿಲ್ಲ, ಕಲ್ಲು ಬಿದ್ದಿದೆ. ಅಂದರೆ ಆ ಪೋಲ್ ಏನಿದೆ, ಆ ಪೋಲ್ ಕಿತ್ಕೊಂಡ್ಬಂದಾಗ ಅಕ್ಕಪಕ್ಕ ಇರುವಂಥ ಗೋಡೆ ಏನಿದೆ ಅದೆಲ್ಲ ಕೆಳಗಡೆ ಬಿದ್ದಿದೆ, ಕಿತ್ಕೊಂಡ್ಬಂದಿದೆ ಸರ್. ಅದೆಲ್ಲ ಬಿದ್ದು ಮಗು ಮೇಲೆ ಬಿದ್ದಿದೆ. ಅವರಮ್ಮ ಮಗುನ ಎತ್ಕೊಳಕ್ಕೆ ಹೋಗೋಳೆ, ಅಷ್ಟರಲ್ಲೇ ಅದು ಬಿದ್ದುಬಿಟ್ಟು ಮಗು ಇದಾಗಿದೆ ಸರ್. ಎಷ್ಟು ವರ್ಷದ ಮಗು? ಒಂದೇ ಮಗುನ ಅಂತ ಹೇಳಿ, ಒಂದೇ ಮಗುನ ಅವರು ಎಷ್ಟು ವರ್ಷದಿಂದ ಅವರು ವಾಸ ಇದ್ರು ಇಬ್ರು ಕೂಡ, ಸಿದ್ದಪ್ಪ ಮತ್ತು ಲಾವಣೆಯಲ್ಲಿ? ಇಲ್ಲೇ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ. ಮಗು ಒಬ್ಬರೇನಾ? ಒಬ್ಬ ಮಗ ಸರ್, ಒಬ್ಬ ಮಗುನೇ. ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋದಾಗ ಡಾಕ್ಟರ್ಗೆ ಏನು ಹೇಳಿದ್ರು? ಕರ್ಕೊಂಡೆ ಪಲ್ಸ್ ಎಲ್ಲ ಚೆಕ್ ಮಾಡಿದ್ರು ಸರ್. ಏನು ಹೇಳಿಲ್ಲ. ಅವಾಗ ಸ್ವಲ್ಪ ಹೊತ್ತಾದ್ಮೇಲೆ ಮಗು ಇಲ್ಲಮ್ಮ ಅಂತ ಹೇಳಿದ್ರು. ಮಗುಗೆ ಎಲ್ಲಿ ಲೇಟ್ ಆಗಿತ್ತಮ್ಮ ಜಾಸ್ತಿ? ಸರ್, ಒಂದು ಗಾಯನೂ ಆಗಿಲ್ಲ. ಮೂಗಲ್ಲಿ ಹಿಂದೆ ಇಲ್ಲಿ ಬಿದ್ದಿದೆ, ಮೂಗಲ್ಲಿ, ಬಾಯಲ್ಲಿ, ಕಿವಿಯಲ್ಲೆಲ್ಲ ರಕ್ತ ಬಂದಿದೆ ಸರ್. ಗಾಯ ಏನೂ ಆಗಿಲ್ಲ, ಹಿಂಗೆ ತಲೆಗೆ ಬಿದ್ದುಬಿಟ್ಟಿದೆ ಸರ್ ಏಟು. ಇಲ್ಲಿಂದ ತಗೊಂಡು ಹೋಗೋಕೆ ಮಗು ಕಣ್ಣು ಬಿಡ್ತಾ ಇತ್ತಾ? ಕಣ್ಣು ಹಂಗೆ ಬಿಟ್ಟಿದ್ದೆ ಸರ್, ಕಣ್ಣು ಬಿಡ್ತಾ ಇದ್ದ. ಎತ್ಕೊಂಡು ಓಡೋದ್ರಿ ಹಾಸ್ಪಿಟ್ಲಿಗೆ, ಕಣ್ಣು ಬಿಡ್ತಾ ಇದ್ದ ಅವನು ಹೋಗೋವಾಗ. ಈಗ ಮಗುಗೆ ಎಲ್ಲಿ ಶಿಫ್ಟ್ ಮಾಡಿದಾರಮ್ಮ ಈಗ? ಸರ್, ಇಲ್ಲಿಂದ ಫಸ್ಟ್ ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ನಾವು. ಅಲ್ಲಿಂದ ಇವಾಗ ಬೋರಿಂಗ್ ಹಾಸ್ಪಿಟ್ಲಿಗೆ. ಕಾಂಕ್ರೀಟ್ ಲಾರಿ ಮಿಕ್ಸರ್ ಡ್ರೈವರ್ ಓಡೋದ್ನ ಇಲ್ಲಿಂದ? ಓಡೋಗಿದ್ದಾನೆ ಸರ್. ನಾವು ಮಗುಗೆ ಹಿಂಗಾಗಿದ ತಕ್ಷಣ ಎತ್ಕೊಂಡು ಓಡೋದ್ರೆ ಅವ್ನು ಗಾಡಿನೂ ಆಫ್ ಮಾಡಿಲ್ಲ, ಹಂಗೆ ಓಡೋಗ್ಬಿಟ್ಟಿದ್ದಾನೆ. ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಸರ್. ಇದು ಮೃತ ಪುಟ್ಟ ಬಾಲಕ ಅವರ ಸಂಬಂಧಿ ದೇವೇಂದ್ರಮ್ಮ ಹೇಳ್ತಿರುವಂತಹ ಮಾತು. ಇಲ್ಲಿ ಗಮನಿಸ್ಬೋದು, ಅವರ ತಾಯಿಯ ಗೋಳಾಟ ನಿಜಕ್ಕೂ ಕೂಡ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಒಂದೇ ಒಂದು ಮಗು ತುಂಬಾ ಮುದ್ದಾಗಿ ಸಾಕೊಂಡಿದ್ರು. ತಂದೆ ತಾಯಿ ಇಬ್ಬರು ಕೂಡ ಮಗನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು. ಅಂಥ ಮಗನನ್ನು ಕಳೆದುಕೊಂಡು ಇಡೀ ಕುಟುಂಬ ಈಗ ರೋಧಿಸ್ತಾ ಇದೆ. ಯಾರದೋ ನಿರ್ಲಕ್ಷ್ಯಕ್ಕೆ, ಇನ್ಯಾರದೋ ತಪ್ಪಿಗೆ ಮತ್ತಾರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ರಾಚಪ್ಪ ಜನಾಯಕ್, TV9 ಬೆಂಗಳೂರು.